ಈಗ ನಿಧಾನಕ್ಕೆ ಈ ಒಂದು ಭೂತ ಇಡೀ ದೇಶದಾದ್ಯಂತ ಆವರಿಸ್ತಾ ಇದೆ ಅನ್ನುವಂಥ ಪ್ರಶ್ನೆ ಉದ್ಭವಿಸ್ತಾ ಇದೆ. ಯಾಕಂದ್ರೆ ದೇಶದಾದ್ಯಂತ ಪೆಟ್ರೋಲ್ ಡೀಸೆಲ್ಗೆ ಜನ ಮುಗಿಬೀಳ್ತಿದ್ದಾರೆ. ಗುಜರಾತ್ನಲ್ಲಂತೂ ವಿಪರೀತ ಆಗ್ಬಿಟ್ಟಿದೆ. ಪೆಟ್ರೋಲ್ ಡೀಸೆಲ್ಗಾಗಿ ಜನರು ದೊಡ್ಡ ಪರದಾಟವನ್ನೇ ನಡೆಸಬೇಕಾದಂಥ ಒಂದು ಪರಿಸ್ಥಿತಿ ನೋಡಿ. ಅವರ ಸ್ಥಿತಿ ಹೆಂಗಿದೆ? ಕುಕ್ಕರು, ಬಕೆಟ್, ನೀರಿನ ಕ್ಯಾನ್ಗಳಲ್ಲೂ ಕೂಡ ಪೆಟ್ರೋಲ್ ತುಂಬಿಸ್ಕೊಂಡು ಹೋಗ್ತಿದ್ದಾರೆ. ಬಂಕ್ಗೆ ಬಂದು ಕುಕ್ಕರ್, ಬಕೆಟ್, ನೀರಿನ ಕ್ಯಾನ್, ಹಾಲಿನ ಕ್ಯಾನ್, ಇದರೆಲ್ಲ ಸಿಕ್ಕ ವಸ್ತುಗಳು, ಮನೇಲಿ ಯಾವೆಲ್ಲ ವಸ್ತುಗಳು ಸಿಗ್ತಾವೋ ಆ ವಸ್ತುಗಳನ್ನು ಬಂಕ್ಗೆ ತಂದು ಅದರಲ್ಲಿ ಪೆಟ್ರೋಲ್ ಡೀಸೆಲನ್ನು ತುಂಬಿಸ್ಕೊಂಡು ಹೋಗುವಂಥ ಕೆಲಸವನ್ನು ಜನ ಮಾಡ್ತಿದ್ದಾರೆ. ಸೊ ಇಷ್ಟು ದಿನಗಳ ಕಾಲ ಸಿಲಿಂಡರ್ಗೆ ಹೊಡೆತ ಕೊಟ್ಟಿತ್ತು ಯುದ್ಧದ ಎಫೆಕ್ಟ್. ಈಗ ನಾವು ಓಡಾಡುವಂಥ ಪೆಟ್ರೋಲ್ ಡೀಸೆಲ್ಗೂ ಕೂಡ ಹಾಹಾಕಾರ ಶುರುವಾಗುತ್ತಾ ಅನ್ನುವಂಥ ಪ್ರಶ್ನೆ ಉದ್ಭವಿಸ್ತಾ ಇದೆ. ಯಾಕಂದರೆ ನಿಧಾನವಾಗಿ ಈಗ ಇಡೀ ದೇಶವನ್ನು ಪೆಟ್ರೋಲ್ ಡೀಸೆಲ್ ಅಭಾವ ಆವರಿಸಿದಂತೆ ಕಾಣಿಸ್ತಾ ಇದೆ. ಬೆಂಗಳೂರಿನಲ್ಲಿ ಆಗಲೇ ನೋಡಿದ್ರಿ ಯಾವ ರೀತಿಯಾಗಿ ಒಂದು ಪೆಟ್ರೋಲ್ ಬಂಕ್ ಸ್ಟಾಕೇ ಇಲ್ಲದೆ ಕಳೆದ 4 ದಿನಗಳಿಂದ ಕ್ಲೋಸ್ ಆಗಿದೆ ಅಂತ ಹೇಳಿ. ಸೊ ಈ ಥರದ ಒಂದು ಸುದ್ದಿ ಇಡೀ ದೇಶದಾದ್ಯಂತ ಹರಡಿದೆ. ಅಂದರೆ ದೇಶದಲ್ಲಿ ಪೆಟ್ರೋಲ್ ಡೀಸೆಲ್ಗೂ ಮುಂದಿನ ದಿನಗಳಲ್ಲಿ ಹಾಹಾಕಾರ ಶುರುವಾಗುತ್ತೆ, ಅಭಾವ ಬರುತ್ತೆ ಅನ್ನುವಂಥ ಒಂದು ಮುನ್ಸೂಚನೆಯನ್ನು ಸರ್ಕಾರ ಅಂತೂ ಏನು ಹೇಳಿಲ್ಲ, ರಿಸರ್ವ್ ಸ್ಟಾಕ್ ಇದೆ ಅಂತ ಸರ್ಕಾರ ಹೇಳ್ತಾ ಇದೆ. ಇವತ್ತಿಗೂ ಸರ್ಕಾರ ಅದನ್ನೇ ಹೇಳ್ತಾ ಇರೋದು. ಬಟ್ ಜನಕ್ಕೇನು ಆ ಥರದ ಒಂದು ಫೀಲಿಂಗ್ ಬಂದ್ಬಿಟ್ಟಿದೆ. ಅಕಸ್ಮಾತ್ ಕಷ್ಟ ಬಂತು ಅಂತಂದರೆ ಏನು ಮಾಡೋದು ಮುಂದೆ? ಸೊ ಹೀಗಾಗಿ ಈಗಲೇ ನಾವೇ ಸ್ಟಾಕನ್ನು, ಸರ್ಕಾರ ಏನಿಡೋದು ನಾವೇ ಸ್ಟಾಕ್ ಇಟ್ಕೊಳ್ಳೋಣ ಅಂತ ಹೇಳಿ ಡ್ರಮ್ಮು, ಕ್ಯಾನು, ಹಾಲಿನ ಕ್ಯಾನು, ಕುಕ್ಕರು, ಇಂಥ ವಸ್ತುಗಳೆಲ್ಲ ತಂದು ಅವರು ಪೆಟ್ರೋಲ್ ತುಂಬಿಸ್ಕೊಂಡು ಹೋಗ್ತಿದ್ದಾರೆ. ಅದನ್ನು ನೀವು ಗಮನಿಸ್ತಾ ಇದ್ದೀರಿ. ಗುಜರಾತ್ನ ಒಂದು ದೃಶ್ಯ ಇದು. ಗುಜರಾತ್ನ ಪೆಟ್ರೋಲ್ ಬಂಕ್ಗೆ ಈ ಎಲ್ಲ ಸಾಮಗ್ರಿಗಳನ್ನು ತಂದು, ಮನೆಯಲ್ಲಿ ಏನೆಲ್ಲ ಖಾಲಿ ಪಾತ್ರೆಗಳು, ಖಾಲಿ ಸಾಮಗ್ರಿಗಳಿದ್ದಾವೋ ಎಲ್ಲವನ್ನ ತಂದು ಎಷ್ಟು ಸಾಧ್ಯನೋ ಅಷ್ಟು ಪೆಟ್ರೋಲನ್ನು ತುಂಬಿಸ್ಕೊಂಡು ಹೋಗುವಂಥ ಕೆಲಸವನ್ನು ಅಲ್ಲಿನ ಜನ ಮಾಡ್ತಿದ್ದಾರೆ. ಸೊ ನಮ್ಮ ರಾಜ್ಯದಲ್ಲೂ ಅನೇಕ ಭಾಗದಲ್ಲಿ ಈ ರೀತಿಯಾದಂಥ ಒಂದು ದೃಶ್ಯಾವಳಿಗಳನ್ನು ನೋಡಿದ್ವಿ. ಬಟ್ ಈಗ ಈ ಒಂದು ಭೂತ ಇಡೀ ದೇಶಕ್ಕೆ ಆವರಿಸಿದಂತೆ ಕಾಣಿಸ್ತಾ ಇದೆ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.